ನಮಸ್ಕಾರ. AOCಗೆ ಸ್ವಾಗತ. ನಾನು ನಿಮ್ಮ ಯೋಗೇಶ್ ಜಿ, AOCಯ ಸಂಸ್ಥಾಪಕ. AOC ಅಂದರೆ ಆಚಾರ್ಯ ಓವರ್ಸೀಸ್ ಕನ್ಸಲ್ಟೆನ್ಸಿ. ಆಚಾರ್ಯ ಓವರ್ಸೀಸ್ ಕನ್ಸಲ್ಟೆನ್ಸಿಯ ಮೂಲ ಉದ್ದೇಶ MBBS ಇನ್ ಅಬ್ರಾಡ್, MBBS ಇನ್ ಇಂಡಿಯಾ, ಅಬ್ರಾಡ್ ಹೈಯರ್ ಎಜುಕೇಷನ್. MBBS ಅಬ್ರಾಡ್ ಅಂದರೆ MBBS ಸ್ಟಡೀಸ್ನ ಅಬ್ರಾಡಲ್ಲೂ ಅಂದರೆ ಹೊರದೇಶದಲ್ಲೂ ವಿದೇಶದಲ್ಲೂ ಮಾಡಬಹುದು ಅನ್ನೋ ಒಂದು ಯೋಜನೆ. ಹೈಯರ್ ಎಜುಕೇಷನ್ ಇನ್ ಅಬ್ರಾಡ್ ಅಂದರೆ ನಿಮ್ಮ ಹೈಯರ್ ಎಜುಕೇಷನ್ನ ಅಬ್ರಾಡಲ್ಲಿ ಮಾಡೋದು. ಇವೆಲ್ಲ ಸವಲತ್ತುಗಳು ನಮ್ಮ ಆಚಾರ್ಯ ಓವರ್ಸೀಸ್ ಕನ್ಸಲ್ಟೆನ್ಸಿ ಕಡೆಯಿಂದ ದೊರೆಯುತ್ತದೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ. ನಮ್ಮ ಕನ್ನಡಿಗರಿಗೋಸ್ಕರ ಕನ್ನಡಿಗನಿಂದ ಮಾಡಿದ ಒಂದು ಸಂಸ್ಥೆ ಇದು. ಏನಾಗ್ತಾ ಇದೆ ಅಂದರೆ ಈಗ ನಮ್ಮ ಕರ್ನಾಟಕದ ಮಕ್ಕಳಿಗೆ ಅಂದರೆ ಈ MBBS ಆಕಾಂಕ್ಷಿಗಳೇನಿರ್ತಾರೆ, ವೈದ್ಯಕೀಯ ಓದಿ ಡಾಕ್ಟರ್ ಆಗಬೇಕು ಅಂತ ಏನು ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ನೀಟಲ್ಲಿ ಒಳ್ಳೆ ಮಾರ್ಕ್ಸ್ ಬಂದು ಒಳ್ಳೆ ರ್ಯಾಂಕಿಂಗ್ ಸಿಕ್ಕಿಲ್ಲ ಅಂದರೆ ಇಂಡಿಯಾದಲ್ಲಿ MBBS ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ. ಜೊತೆಗೆ ಅವರು ಡೊನೇಷನ್ ಕೊಟ್ಟು ಬಡ ಮಕ್ಕಳು, ಅಂಥದ್ರಲ್ಲೂ ಮಿಡಲ್ ಕ್ಯಾಟಗರಿ ಮಕ್ಕಳು MBBS ಇಂಡಿಯಾದಲ್ಲಿ ಮಾಡಬೇಕು ಅಂದರೆ ಬಹಳ ಕಷ್ಟ ಆಗ್ತಾಯಿದೆ. ಸೊ ಇದನ್ನೆಲ್ಲ ಅರಿತು ನಾನೊಂದು ಸುಮಾರು 7-8 ವರ್ಷದಿಂದ ಈ MBBS ಅಬ್ರಾಡ್ ಅನ್ನೋ ಒಂದು ಸೆಗ್ಮೆಂಟಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಭಾಳಷ್ಟು ಜನ ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿದ್ದೀನಿ. ಸುಮಾರು ಕಂಟ್ರೀಸ್ಗೆ ಎಲ್ಲಿ ಅಬ್ರಾಡ್ ಎಜುಕೇಷನ್ಸು ಅಂದರೆ MBBS ಓದ್ಬೋದು ಆ ಕಂಟ್ರೀಸ್ಗೆಲ್ಲ ವಿಸಿಟ್ ಮಾಡಿ ಅಲ್ಲಿ ಪ್ರಾಕ್ಟಿಕಲಿಟಿ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ನಾನು 7-8 ವರ್ಷ ಕೂಲಂಕುಷವಾಗಿ ಏನು ಮಾಡಬಹುದು ಅಂತ ಯೋಚನೆ ಮಾಡಿ ಶುರು ಮಾಡಿರೋ ಸಂಸ್ಥೆ ಆಚಾರ್ಯ ಓವರ್ಸೀಸ್ ಕನ್ಸಲ್ಟೆನ್ಸಿ. ಸುಮಾರು ಜನಕ್ಕೆ ಈಗ ಈ ಡೌಟ್ ಇರುತ್ತೆ, ಏನು ಸರ್ ಎಲ್ಲ ಅಬ್ರಾಡಾಗಿ ಹೋದರೆ ಫಾರಿನ್ ಕಂಟ್ರೀಸ್ಗೆ ಹೋದರೆ ಫೀಸ್ ಜಾಸ್ತಿ ಆಗುತ್ತೆ, ನೀವು ಮಾತ್ರ ಕಮ್ಮಿ ಅಂತ ಹೇಗೆ ಹೇಳ್ತೀರಿ? ಹೌದು, ನಿಜ. ಈಗ ನೀವು ಬೇರೆ ಹೈಯರ್ ಎಜುಕೇಷನ್ MBBS ಬಿಟ್ಟು ಬೇರೆ ಹೈಯರ್ ಎಜುಕೇಷನ್ ಮಾಡೋವಂಥ ಕಂಟ್ರೀಸು ಅವೆಲ್ಲ ಡೆವಲಪ್ಡ್ ಕಂಟ್ರೀಸು ಲೈಕ್ ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ ಈ ಥರ ಕಂಟ್ರೀಸ್ಗೆ ನೀವು ಹೈಯರ್ ಎಜುಕೇಷನ್ ಮಾಡೋಕ್ಕೆ ಸೆಲೆಕ್ಟ್ ಮಾಡ್ತೀರ. ಬಟ್ MBBS ಅಂತ ಬಂದಾಗ ಈ ಕಂಟ್ರೀಸ್ನ ಸೆಲೆಕ್ಟ್ ಮಾಡಲ್ಲ. ನೀವು ನಮ್ಮ ಇಂಡಿಯಾ ಥರ ಡೆವಲಪಿಂಗ್ ಕಂಟ್ರಿ ಇಲ್ಲ ಇನ್ನು ಅಂಡರ್ ಡೆವಲಪ್ಡ್ ಕಂಟ್ರಿನ ಸೆಲೆಕ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಚೈನಾ, ರಷ್ಯಾ, ಉಜ್ಬೇಕಿಸ್ತಾನ್, ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ಉಕ್ರೇನ್, ಜಾರ್ಜಿಯಾ ಈ ಥರ ಕಂಟ್ರೀಸ್ನ ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ ಏನಾಗುತ್ತೆ ಅಂದರೆ ಈ ಕಂಟ್ರೀಸ್ ಫೀಸ್ ಸ್ಟ್ರಕ್ಚರು ನಮ್ಮ ಇಂಡಿಯಾ ಫೀಸ್ ಸ್ಟ್ರಕ್ಚರ್ ಕಂಪೇರ್ ಮಾಡಿದ್ರೆ ಇಂಡಿಯಾದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅವ್ರದ್ದೆಲ್ಲ ಬಹಳ ಕಮ್ಮಿ ಇರುತ್ತೆ. ಇಂಡಿಯಾದು ಸ್ವಲ್ಪ ಕಾಸ್ಟ್ಲಿ ಇದ್ದರೆ ಫೀಸ್ ಸ್ಟ್ರಕ್ಚರ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಅದ್ರ ಜೊತೆಗೆ ಕೊಡೋ ಡೊನೇಷನ್ನು ತುಂಬಾ ಜಾಸ್ತಿ ಇರುತ್ತೆ. ಇದನ್ನೆಲ್ಲ ನಮ್ಮ ಮಕ್ಕಳು ಅಂದರೆ ಬಡ ವಿದ್ಯಾರ್ಥಿಗಳು ಇಲ್ಲ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಹೊಂದಿಸೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬಹಳಷ್ಟು ವಿದ್ಯಾರ್ಥಿಗಳು ಆ MBBS ಮಾಡುವ ಕನಸನ್ನು ಅವರು ಬಿಟ್ಬಿಡ್ತಾರೆ, ಅರ್ಧದಲ್ಲೇ ನಿಲ್ಲಿಸಿ ಇಂಜಿನಿಯರಿಂಗೋ ಇಲ್ಲ ಮತ್ತೊಂದು ಕಡೆ ಅವರು ಹೋಗ್ತಾರೆ. ಈ ಥರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತಲೇ ನಾವು ಆಚಾರ್ಯ ಓವರ್ಸೀಸ್ ಕನ್ಸಲ್ಟೆನ್ಸಿ ಶುರು ಮಾಡಿದ್ವಿ. ಈ MBBS ಇನ್ ಅಬ್ರಾಡ್ ಬಿಟ್ಟು ಇಂಡಿಯಾದಲ್ಲೂ ಸಹ ನಾವು ಅಡ್ಮಿಷನ್ಸ್ಗೆ ಸಹಾಯ ಮಾಡ್ತೀವಿ. ಯಾವ ಕಾಲೇಜಲ್ಲಿ ಯಾವ ಥರ ನಿಮಗೆ ಸೀಟ್ಸು ಇಲ್ಲ ನೀಟಲ್ಲಿ ಯಾವ ಥರ ಪ್ರೊಸೀಜರ್ಸ್ ಇರುತ್ತೆ, ಮಾಪಪ್ ರೌಂಡು, ಫೈನಲ್ ರೌಂಡು ಅವೆಲ್ಲ ಏನೇನಿರುತ್ತೆ ಅದರದ್ದೇ ಒಂದು ನೀಟದ್ದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರಲ್ಲಿ ಹೆಂಗೆ ನೀವು ಸೀಟ್ನ ತೊಗೊಬೋದು ಅನ್ನೋದನ್ನು ಮಾಹಿತಿ ನಾವು ಕೊಡ್ತೀವಿ. ಇಲ್ಲೇನಾಗಿದೆ ಅಂದರೆ ಭಾಳಷ್ಟು ಜನ ಕನ್ಸಲ್ಟೆಂಟ್ಸು ಹೊರಗಿನವರು ಒಳಗಿನವ್ರಿಗೆ ಎರಡೂ ಇದ್ದಾರೆ. ಹೊರಗಿನವರೇ ಜಾಸ್ತಿ ಇರೋದು. ನಾವು ಕರ್ನಾಟಕದಿಂದ ಕನ್ನಡದವರು ಭಾಳ ಕಮ್ಮಿ ನಮ್ಮ ಅಬ್ರಾಡ್ ಕನ್ಸಲ್ಟೆನ್ಸಿ ಮಾಡ್ತಾ ಇರೋದು. ಸೊ ಈ ಕನ್ನಡ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಈ ಕನ್ಸಲ್ಟೆನ್ಸಿ ಶುರು ಮಾಡಿರೋದ್ರಿಂದ ಕನ್ನಡದಲ್ಲೇ ಮಾಹಿತಿ ಕೊಡಬೇಕು ಅನ್ನೋದು ಒಂದು ಉದ್ದೇಶ. ಜೊತೆಗೆ ಕರ್ನಾಟಕದಿದ್ದನು ಎಲ್ಲ ಮಕ್ಕಳು ಅವ್ರಿಗೂ ಆಪರ್ಚುನಿಟಿ ಸಿಗಲಿ, ಅವರು ಹೊರದೇಶದಲ್ಲಿ ಹೋಗಿ MBBS ಮಾಡಲಿ, ಅವ್ರಿಗೂ ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿರೋ ಒಂದು ಕಂಪನಿ AOC. ಈಗ ಹೈಯರ್ ಎಜುಕೇಷನ್ ಇನ್ ಅಬ್ರಾಡ್ ಅಂತ ಬಂದಾಗ ಈಗ ನೀವು MS ಮಾಡೋಕ್ಕೆ ಇಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋಕ್ಕೆ ಇಲ್ಲ ಬೇರೆ ಅಂಡರ್ ಗ್ರ್ಯಾಜುಯೇಷನ್ನು ಸಹ ಅಬ್ರಾಡಲ್ಲಿ ಮಾಡೋರು ಭಾಳ ಜನ ಇದ್ದಾರೆ. ಅವ್ರಿಗೆ ಯಾವ ಥರ ಮಾಹಿತಿ ಬೇಕು, ಇಲ್ಲಿ ನಾವು ಇಂಡಿಯಾದಲ್ಲಿ ನಾವು ಓದಿದ್ದಾಯಿತು ನಾನು ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅಂಥವ್ರಿಗೂ ಸಹ ನಾವು ನಮ್ಮ ಆಚಾರ್ಯ ಓವರ್ಸೀಸ್ ಕನ್ಸಲ್ಟೆನ್ಸಿ ಕಡೆಯಿಂದ ಮಾಹಿತಿ ಕೊಡ್ತೀವಿ. ಇದು ಒಂದು ಸಂಕ್ಷಿಪ್ತ ಒಂದು ಸ್ಮಾಲ್ ಬ್ರೀಫ್ ಅಥವಾ ಸ್ಮಾಲ್ ಇಂಟ್ರಡಕ್ಷನ್ ಅಬೌಟ್ AOC. ಥ್ಯಾಂಕ್ ಯು.